ಸೊ ಹಾಯ್ ಫ್ರೆಂಡ್ಸ್, ಹಲೋ ನಮಸ್ಕಾರ. ಎಲ್ಲರೂ ಹೆಂಗದಿರಪ್ಪ? ಎಲ್ಲರೂ ಆರಾಮದಿರ್ತೇಳಿ ಅನ್ಕೊಂಡು ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ನು. ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದ ಉದ್ದೇಶ ನಿಮಗೆಲ್ಲ ಗೊತ್ತಿರುವಂಗೆ ತಮ್ನೇಲ್ನಾಗೆಲ್ಲ ಹಾಕಿಬಿಟ್ಟನು. ಅಂದರೆ ಟೈಟಲ್ನ ನೀವು ನೋಡ್ಕೊಂಡ್ಬಿಟ್ಟು ಈ ಒಂದು ವಿಡಿಯೋನ ಕ್ಲಿಕ್ ಮಾಡಿರ್ತೀರಿ. ಫ್ರೆಂಡ್ಸ್ ಇನ್ನೊಂದ್ಸಲ ನಿಮ್ಗೆ ಅರ್ಥ ಆಗಲಿ ಅಂತೇಳಿ ಹೇಳ್ತನು. ಫ್ರೆಂಡ್ಸ್ ಏನಪ್ಪ ಅಂದ್ರೆ, ಯಾವ ಇನ್ಸ್ಟಾಗ್ರಾಮ್ನಾಗ ನೀವೇನಾರ ಒಂದು ಪ್ರಾಬ್ಲಮ್ ಐತಿ, ಆ ಒಂದು ಪ್ರಾಬ್ಲಮ್ನ ನೀವೇನಾರ ಫೇಸ್ ಮಾಡ್ತಿದ್ದೀರಪ್ಪ ಅಂದ್ರೆ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋನ ನೀವು ನೋಡಬೇಕು. ಇಂಟ್ರೆಸ್ಟ್ ಭಾಳ ಐತಿ ಮತ್ತು ಯೂಸ್ಫುಲ್ ಆಗೈತಿ. ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಾಗ ನೀವೇನಾರ ಈ ಒಂದು ಪ್ರಾಬ್ಲಮ್ನ ಫೇಸ್ ಮಾಡ್ತಿದ್ದೀರಪ್ಪ ಅಂದ್ರೆ ಅದನ್ನು ಯಾವ ಥರ ನಾವು ಸಾಲ್ವ್ ಮಾಡ್ಕೊಳ್ಳೋದು, ಯಾವ ಥರ ಒಂದು ಇಶ್ಯೂನ ನಾವು ಬಗೆಹರಿಸೋದು ಅಂತೇಳಿ ಇವತ್ತಿನ ಒಂದು ವಿಡಿಯೋದಾಗ ತಿಳಿಸ್ಕೊಡತ್ನು. ವಿಡಿಯೋನ ಪೂರ್ತಿಯಾಗಿ ಪೇಷನ್ಸಿಂದ ನೋಡಿರಿ. ವಿಡಿಯೋನ ಪೂರ್ತಿಯಾಗಿ ನೋಡಿದ ಮೇಲೆ ವಿಡಿಯೋನ ಇಷ್ಟ ಆತಪ್ಪ ಅಂದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿರಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ನಾವು ಹಾಕುವಂಥ ಪ್ರತಿಯೊಂದು ಕಂಟೆಂಟ್ಗಳು ಭಾಳ ಜೆನ್ಯೂನಾಗಿ ಟ್ರಸ್ಟ್ಫುಲ್ ಆಗಿರ್ತಾವೆ. ಅದಕ್ಕೆ ಹೇಳಕತ್ತನು ಸಬ್ಸ್ಕ್ರೈಬ್ ಆಗಿರಿ ಅಂತೇಳಿ. ಫ್ರೆಂಡ್ಸ್ ವಿಷಯಕ್ಕೆ ಬರೋನು ಯಾವ ಥರ ಈ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋದು ಅಂತೇಳಿ. ಫ್ರೆಂಡ್ಸ್ ಮೊದಲಿಗೆ ಬಂದುಬಿಟ್ಟು ಪ್ರಾಬ್ಲಮ್ ಯಾವುದು ಅಂತೇಳಿ ಹೇಳ್ತನು. ಪ್ರಾಬ್ಲಮ್ ಬಂದುಬಿಟ್ಟು, ಈಗ ನೀವು ಸಿಂಪಲ್ಲಾಗಿ ನೀವು ಒಂದು ಇನ್ಸ್ಟಾಗ್ರಾಮ್ನ ಓಪನ್ ಮಾಡಿರಿ. ಇನ್ಸ್ಟಾಗ್ರಾಮ್ನ ಓಪನ್ ಮಾಡಿದ ಮೇಲೆ ಅಲ್ಲಿ ಮ್ಯಾಲೆ ನಿಮ್ಮ ಒಂದು ಫ್ರೆಂಡ್ಸ್ ಜೊತೆ ನೀವು ಏನು ಚಾಟಿಂಗ್ ಮಾಡ್ತೀರಿ, ಫ್ರೆಂಡ್ಸ್ ಜೊತೆ ಏನು ಇಮೋಜಿ ಕಳಿಸ್ತೀರಿ, ಅಂದ್ರೆ ರೀಲ್ಸ್ ಕಳಿಸೋದು ಏನು ಮಾಡ್ತಿರ್ತೀರಿ, ಆ ಒಂದು ಪೇಜನ್ನ ನೀವು ಓಪನ್ ಮಾಡಿರಿ. ಅಲ್ಲಿ ನಿಮ್ಮ ಒಂದು ಫ್ರೆಂಡ್ದು ಯಾವ್ದಾದ್ರು ಒಂದು ಚಾಟಿಂಗ್ ಪೇಜನ್ನ ನೀವು ಓಪನ್ ಮಾಡ್ಕೊಂಡ್ಬಿಟ್ಟು ಫ್ರೆಂಡ್ಸ್ ಅವರಾಗಿರ್ಬೋದು, ನೀವಾಗಿರ್ಬೋದು, ಯಾವುದಾದ್ರೂ ಒಂದು ರೀಲ್ಸ್ ಕಳಿಸೋದು, ಯಾವುದಾದ್ರೂ ಒಂದು ಮೆಸೇಜ್ ಕಳಿಸೋದು ಮಾಡ್ತಿರ್ತೀರಿ. ಅಲ್ಲಿ ನೀವು ನೋಡ್ಬೋದು ಹಿಂಗೆ ಸ್ವೈಪ್ ಮಾಡೋದು. ಸ್ವೈಪ್ ಅಂದ್ರೆ ಯಾವುದಾದ್ರೂ ಒಂದು ರೀಲ್ಸ್ ಆಗಿರ್ಬೋದು, ಯಾವುದಾದ್ರೂ ಒಂದು ಮೆಸೇಜ್ ಆಗಿರ್ಬೋದು, ಅದನ್ನು ನಾವು ಹಿಂಗೆ ಜೈಗಿಕೇಶನ್ದ ಕೆಳಗೆ ನೀವು ಬಿಟ್ರಪ್ಪ ಅಂದ್ರೆ ನೋಡ್ಬೋದು ಇಲ್ಲಿ ಹಾಯ್ ಅಂತೇಳಿ ನಾನು ಮೆಸೇಜ್ ಮಾಡ್ತೀನಿ. ಅಂದ್ರೆ ಇದಕ್ಕೆ ಸ್ವೈಪ್ ರಿಪ್ಲೈ ಅಂತಾರೆ. ಸ್ವೈಪ್ ಮಾಡಿ ರಿಪ್ಲೈ ಮಾಡೋದು. ಫ್ರೆಂಡ್ಸ್ ಈ ಒಂದು ಪ್ರಾಬ್ಲಮ್ ನಿಮ್ಮ ಒಂದು ಮೊಬೈಲ್ದಾಗ ಬರಲಿಲ್ಲಪ್ಪ, ಈ ಥರ ನೀವು ಟ್ರಿಕ್ನ ನೀವು ನಿಮ್ಮ ಒಂದು ಮೊಬೈಲ್ದಾಗ ಮೆಸೇಜ್ಗಳಿಗೆ ಪೋಸ್ಟ್ಗಳಿಗೆ ಮಾಡೋಕ್ಕಾಗಲಿಲ್ಲಪ್ಪ ಅಂದ್ರೆ ಫ್ರೆಂಡ್ಸ್ ಈ ಒಂದು ಪ್ರಾಬ್ಲಮ್ನ ನಾವು ಯಾವ ಥರ ಸಾಲ್ವ್ ಮಾಡ್ಕೊಳ್ಳೋದು ಅಂತೇಳಿ ಹೇಳ್ಕೊಡ್ತೀನಿ. ಇದು ಅಷ್ಟೇ ಅಲ್ಲದೆ ಮತ್ತು ನೀವು ಇಲ್ಲಿ ನೋಡ್ಬೋದು, ಇದೇ ಒಂದು ಇಮೋಜಿ ಮೇಲೆ ನಾನು ಲಾಂಗ್ ಪ್ರೆಸ್ ಮಾಡಿ ಇಲ್ಲಿ ನೋಡ್ಬೋದು ಇಮೋಜಿಗಳು ಕೊಟ್ಟಾನ. ಫ್ರೆಂಡ್ಸ್ ಈ ಒಂದು ಇಮೋಜಿಗಳು ಬರ್ತಿರಂಗಿಲ್ಲ ಕೆಲವರು ಮೊಬೈಲ್ದಾಗ. ಫ್ರೆಂಡ್ಸ್ ಈ ಒಂದು ಇಮೋಜಿಗಳು ಬರಬೇಕಂದ್ರೆ ನಾವು ಯಾವ ಥರ ನಾವು ಈ ಒಂದು ಟ್ರಿಕ್ನ ಫಾಲೋ ಮಾಡ್ಬೇಕಂತೇಳಿ ಈ ಒಂದು ವಿಡಿಯೋದಾಗ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ, ಭಾಳ ಇಂಟ್ರೆಸ್ಟಿಂಗ್ ಐತಿ ಮತ್ತು ಯೂಸ್ಫುಲ್ ಆಗೈತಿ. ಫ್ರೆಂಡ್ಸ್ ನೀವೇನು ಮಾಡುವಂಥ ಅವಶ್ಯಕತೆ ಇಲ್ಲ. ಸಿಂಪಲ್ಲಾಗಿ ನೀವು ರಿಪೋರ್ಟ್ ಮಾಡ್ಬೇಕು. ರಿಪೋರ್ಟ್ ಯಾವ ಥರ ಮಾಡೋದಪ್ಪ ಅಂದ್ರೆ ಫ್ರೆಂಡ್ಸ್ ನಿಮ್ಗೆ ಗೊತ್ತಿರಲಿ ಯಾವ ಥರ ಸೆಟ್ಟಿಂಗ್ಸ್ ಇರ್ತಾವೆ ಅಂತೇಳಿ ಅನ್ಕೋಬೇಡ್ರಿ. ಈ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಯಾವ ಥರ ಸೆಟ್ಟಿಂಗ್ಸ್ ಇಲ್ಲ ಒಳಗೆ ಇನ್ಸ್ಟಾಗ್ರಾಮ್ನಾಗ ಎಲ್ಲನೂ ಬರೋಬ್ಬರ ಇರ್ತೈತಿ. ಸುಮ್ಮನೆ ಅದನ್ನ ಇಟ್ಬೋದು ಇದನ್ನ ಇಟ್ಬೋದು ಮಾಡೋಕೆ ಹೋಗ್ಬೇಡ್ರಿ. ಮೊದಲಿಗೆ ಬಂದುಬಿಟ್ಟು ನೀವು ರಿಪೋರ್ಟ್ ಮಾಡ್ಬೇಕು. ರಿಪೋರ್ಟ್ ಯಾವ ಥರ ಮಾಡೋದಪ್ಪ ಅಂದ್ರೆ ಸಿಂಪಲ್ಲಾಗಿ ಮ್ಯಾಲೆ 3 ಲೈನ್ ಇರ್ತದೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿರಿ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡೋಣ, ಇಲ್ಲಿ ಕೆಳಗೆ ಸ್ಕ್ರೋಲ್ ಮಾಡಿರಿ. ಸ್ಕ್ರೋಲ್ ಮಾಡೋಣ, ಇಲ್ಲಿ ನೀವು ನೋಡ್ಬೋದು ಅಲ್ಲಿ ಹೆಲ್ಪ್ ಅಂತ ಬರ್ತೈತೆ. ಇಲ್ಲಿ ನೋಡ್ಬೋದು ಇಲ್ಲಿ ಹೆಲ್ಪ್ ಅಂತ ಹೇಳಿದೈತೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿರಿ. ಫ್ರೆಂಡ್ಸ್ ಇಲ್ಲಿ ಹೆಲ್ಪ್ ತೆಗೆ ಬಂದುಬಿಟ್ಟು ರಿಪೋರ್ಟ್ ಪ್ರಾಬ್ಲಮ್ ಅಂತ ಕೊಟ್ಟಿರ್ತಾನಲ್ಲ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿರಿ. ಫ್ರೆಂಡ್ಸ್ ಅಲ್ಲಿ 2-3 ಥರ ನಿಮಗೆ ಇಲ್ಲಿ ಆಪ್ಷನ್ನ ಕೊಡ್ತಾನೆ. ಮೊದಲನೇ ಬಂದುಬಿಟ್ಟು ನಿಮ್ಮ ಒಂದು ಮೊಬೈಲ್ನ ನೀವು ಸೇವ್ ಮಾಡಬೇಕು. ಎರಡನೇದು ಬಂದುಬಿಟ್ಟು ನಿಮ್ಮ ಒಂದು ಮೊಬೈಲ್ನ ನೀವು ಇಲ್ಲಿ ಮೆಸೇಜ್ ಬರ್ಬಿಟ್ಟು ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಅವ್ರಿಗೆ ನೀವು ಫೀಡ್ಬ್ಯಾಕ್ ಮಾಡಬೇಕು. ಫೀಡ್ಬ್ಯಾಕ್ ಮಾಡಿದ್ರಪ್ಪ ಅಂದ್ರೆ 1 ತಿಂಗಳು 2 ತಿಂಗಳು ಬಿಟ್ಬಿಟ್ಟು ನಿಮಗೆ ಈ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಅನ್ನೋದು ಬರ್ತೈತಿ. ಫ್ರೆಂಡ್ಸ್ ನಿಮ್ಗೆ ಗೊತ್ತಿರಲಿ ಎಕ್ಯುರೇಟಾಗಿ ನಿಮ್ಮ ಒಂದು ಪ್ರಾಬ್ಲಮ್ನ ನೀವು ಹೇಳ್ಕೊಂಡ್ರಪ್ಪ ಅಂದ್ರೆ ನಿಮ್ಮ ಒಂದು ಆದಷ್ಟು ಜಲ್ದಿನ ಬರೋದು ನಿಮ್ಮ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಅನ್ನೋದು. ನೀವು ಸುಮ್ಮನೆ ಮೊಬೈಲ್ನ ಸೇವ್ ಮಾಡೋದ್ರಿಂದ ಅದರೊಳಗಿರುವಂಥ ಕೆಲವೊಂದಿಷ್ಟು ಅಪ್ಡೇಟ್ ನೀವು ಮಾಡ್ಕೊಳ್ಬೇಕಾಗತ್ತಿ. ಮತ್ತು ಇನ್ನೊಂದು ಗೊತ್ತಿರಲಿ, ಅವಾಗ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ನ ನೀವು ಅಪ್ಡೇಟ್ ಮಾಡ್ಕೊತಾ ಇರಬೇಕು. ಮತ್ತು ನಿಮ್ಮ ಒಂದು ಮೊಬೈಲ್ನ ನೀವು ಅವಾಗ ಸ್ವಿಚ್ ಆಫ್ ಮಾಡ್ಕೊತಾ ಇರಬೇಕು. ಫ್ರೆಂಡ್ಸ್ ನೀವು ಇಷ್ಟು ಮಾಡಿದ್ರಪ್ಪ ಅಂದ್ರೆ ನಿಮ್ಮ ಒಂದು ಇನ್ಸ್ಟಾಗ್ರಾಮಿಗೆ ಯಾವುದೇ ಥರ ತೊಂದರೆ ಅನ್ನೋದು ಬರೋಂಗಿಲ್ಲ. ಮತ್ತು ಆದಷ್ಟು ನೀವು ಕಮ್ಯುನಿಟಿ ಗೈಡ್ಲೈನ್ಸ್ ಬರ್ತಾವೆ. ಕಮ್ಯುನಿಟಿ ಗೈಡ್ಲೈನ್ಸ್ ಅವುಗಳನ್ನ ನೀವು ಫಾಲೋ ಮಾಡಬೇಕು. ಮುಂದಿನ ಒಂದು ವಿಡಿಯೋದಾಗ ಕಮ್ಯುನಿಟಿ ಗೈಡ್ಲೈನ್ಸ್ ಬಗ್ಗೆ ಅದರೊಳಗೆ ಬಂದುಬಿಟ್ಟು ಎಸ್ಪೆಷಲಿ ಇನ್ಸ್ಟಾಗ್ರಾಮಿನೂ ಬೇರೆ ಬರ್ತಾವೆ, ಯೂಟ್ಯೂಬ್ನು ಬೇರೆ ಬರ್ತಾವೆ. ಕಮ್ಯುನಿಟಿ ಗೈಡ್ಲೈನ್ಸ್ ಅಂದ್ರೆ ಎರಡು ಒಂದೊಂದು ತಿಳ್ಕೊತಾರೆ ಒಂದಷ್ಟು ಮಂದಿ, ಎರಡೂ ಬೇರೆ ಬೇರೆ. ಕಮ್ಯುನಿಟಿ ಗೈಡ್ಲೈನ್ಸ್ ಎಲ್ಲನೂ ಕೂಡ ಲೀಗಲಾಗಿ ಇರುವಂಥ ಕೆಲವೊಂದಿಷ್ಟು ಕಂಡೀಷನ್ಗಳನ್ನ ಕೊಟ್ಟಿರ್ತಾರೆ, ಅವುಗಳಿಗೆ ನಾವು ಕಮ್ಯುನಿಟಿ ಗೈಡ್ಲೈನ್ಸ್ ಅಂತ ಕರಿತೀವಿ. ಫ್ರೆಂಡ್ಸ್ ಈ ಒಂದು ವಿಡಿಯೋ ಈ ಒಂದು ಮಾಹಿತಿ ನಿಮ್ಗೆ ಹೆಂಗೆ ಅನಿಸ್ತೈತೆ ಕೆಳಗೆ ಕಮೆಂಟ್ ಮಾಡಿರಿ. ಮತ್ತು ಇಂಥದ್ದು ಒಂದು ಬೆಸ್ಟ್ ಅಪ್ಡೇಟ್ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಟೆಲಿಗ್ರಾಮ್ ಆಗಿರ್ಬೋದು, ವಾಟ್ಸಪ್ ಆಗಿರ್ಬೋದು, ಯಾವುದೋ ಒಂದು ಇರಲಿ ಅದ್ರ ಬಗ್ಗೆ ನಾನು ಕಂಪ್ಲೀಟಾಗಿ ವಿಡಿಯೋನ ಅಪ್ಡೇಟ್ನ ಟ್ರಿಕ್ ಆ್ಯಂಡ್ ಟಿಪ್ಸ್ಗಳನ್ನ ಪ್ರತಿಯೊಂದು ಹೇಳ್ತಿರ್ತೀನಿ. ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಮತ್ತು ನಿಮ್ಮ ಮುಂದಿನ ಒಂದು ಟಾಪಿಕ್ನಾಗ ಭೇಟಿ ಹಾಕೋಣ. ಅಲ್ಲಿವರೆಗೂ ಟಾಟಾ.